ಸ್ನೇಹಿತರೆ ನಮಸ್ಕಾರ. ರಕ್ಷಾಬಂಧನ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ತುಂಬಾ ಖುಷಿಯ ಹಬ್ಬ, ಸೋದರ ಸೋದರಿಯ ಹಬ್ಬ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಇತಿಹಾಸದ ಒಂದು ಘಟನೆಯನ್ನ ಕೇಳಿದಾಗ ಒಂದು ರಕ್ಷಾಬಂಧನ ಈ ತರ ಕೂಡ ಮಾಡಕ್ ಸಾಧ್ಯನಾ ಅನ್ನೋ ಒಂದು ಯೋಚನೆ ಬರುತ್ತೆ. ಅದು ಏನು ಅಂದ್ರೆ 1535 ಇಸ್ವಿ. ಆ ಸಮಯದಲ್ಲಿ ರಾಜಸ್ಥಾನದ ಮೇವಾಡದ ಚಿತ್ತೋಡ್ಗಢ್ನಲ್ಲಿ ಕರ್ಣಾವತಿಯನ್ನು ರಾಣಿ ಆಳ್ತಾ ಇರ್ತಾರೆ. ಆಕೆ ರಾಣಾ ಸಾಂಗನ ವಿಧವೆ ಪತ್ನಿ ಆಗಿರ್ತಾಳೆ. ಅಂತ ಸಂದರ್ಭದಲ್ಲಿ ಗುಜರಾತ್ನ ಓರ್ವ ಮುಸ್ಲಿಂ ಸುಲ್ತಾನ ಈ ಒಂದು ರಾಜ್ಯದ ಮೇಲೆ ದಾಳಿ ಎತ್ತಿ ಬರ್ತಾನೆ. ಆತನ ಹೆಸರು ಕುತುಬುದ್ದೀನ್ ಬಹದ್ದೂರ್ ಶಾ. ಆಗ ಈ ರಾಣಿ ಏನ್ ಮಾಡ್ತಾಳೆ ಅಂತಂದ್ರೆ ಒಂದು ರಾಖಿಯನ್ನ ಮಾಡಿ ಹುಮಾಯೂನ್ಗೆ ಕಳಿಸಿ ಹುಮಾಯೂನ್ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಹುಮಾಯೂನ್ ಕೂಡ ತನ್ನದೇ ಆದ ಸವಾಲುಗಳನ್ನು ಎದುರಿಸ್ತಾ ಇದ್ದ, ತನ್ನದೇ ಆದ ಯುದ್ಧದಲ್ಲಿ ನಿರತನಾಗಿದ್ದ. ಆದರೂ ಕೂಡ ಆತ ಬಂದು ಚಿತ್ತೋಡ್ಗಢದ ಸೇನೆಗೆ ಸಹಾಯ ಮಾಡಲು ಬರ್ತಾನೆ. ಆದರೆ ಬರಲು ಸ್ವಲ್ಪ ಲೇಟ್ ಆಗುತ್ತೆ. ಹೀಗಾಗಿ ಬಹದ್ದೂರ್ ಶಾ ಈ ಒಂದು ಚಿತ್ತೋಡ್ಗಢವನ್ನು ಆಕ್ರಮಿಸಿಕೊಳ್ತಾನೆ ಮತ್ತು ಈ ರಾಣಿ ಜೋಹಾರ್ ಪದ್ಧತಿಯ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಕಥೆ ಇಲ್ಲಿಗೆ ಮುಗಿಯಲ್ಲ. ರಕ್ಷಾಬಂಧನದ ಗೌರವಕ್ಕೋಸ್ಕರ ಹುಮಾಯೂನ್ನ ಸೇನೆ ಏನ್ ಮಾಡುತ್ತೆ ಅಂದ್ರೆ ಈ ಕುತುಬುದ್ದೀನ್ ಬಹದ್ದೂರ್ ಶಾನ ವಿರುದ್ಧ ಯುದ್ಧ ಮಾಡಿ ಈ ಮೇವಾರವನ್ನ ಮತ್ತೆ ಸ್ವತಂತ್ರಗೊಳಿಸಿ ರಜಪೂತರಿಗೆ ಒಪ್ಪಿಸುತ್ತೆ ಮತ್ತು ರಾಣಿ ಕರ್ಣಾವತಿಯ ಮಗನನ್ನ ಸಂಸ್ಥಾನದ ಸಿಂಹಾಸನದ ಮೇಲೆ ಕೂರಿಸುತ್ತೆ. ಯಾಕೆ ಅಂದ್ರೆ ಕೇವಲ ಒಂದು ರಾಖಿಯಿಂದ, ಒಂದು ರಕ್ಷಾಬಂಧನದ ಹಬ್ಬದಿಂದ ರಾಣಿ ಕರ್ಣಾವತಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹುಮಾಯೂನ್ ಹೀಗೆ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಘಟನೆ. ರಕ್ಷಾಬಂಧನ ಆಚರಿಸುವ ಈ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ. ನಮಸ್ಕಾರ.